ಸಭಾಧ್ಯಕ್ಷೆ, ಈಗ ಯಾವಾಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಇಂಟರ್ನಲ್ ರಿಸರ್ವೇಶನ್ ಆದ ತಕ್ಷಣ ನಾನು ಅದನ್ನ ಆದಷ್ಟು ಪ್ರಕ್ರಿಯೆನ ಬಹಳ ಫಾಸ್ಟ್ ಆಗಿ ನಾವು ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಮ್ಮ ಈಗ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 94 ಶಾಲಾ ಶಿಕ್ಷಣ ಸಚಿವರಿಗೆ. ಮಾನ್ಯ ಸಭಾಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಇತ್ತೀಚೆಗೆ ಪ್ರೌಢಶಾಲಾ ಶಿಕ್ಷಣ ನಿರ್ದೇಶಕರೊಂದು ಸುತ್ತೋಲೆ ಪರೀಕ್ಷೆಗೆ ಸಂಬಂಧಿಸಿದ ಸುತ್ತೋಲೆ ಹೊರಡಿಸಿದ್ದಾರೆ. ಆ ಸುತ್ತೋಲೆಯ ಪ್ರಕಾರ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಅಂಕ ಕಡಿಮೆ ತಗೊಂಡ್ರ ಶಿಕ್ಷಕರಿಗೆ ಮತ್ತು ಶಾಲಾ ಆಡಳಿತ ಮಂಡಳಿಗೆ ಏನು ಶಿಕ್ಷೆಯನ್ನ ನೀವು ಕೊಡ್ತಿದ್ದೀರಿ ಅದರ ಬಗ್ಗೆ ವಿವರಣೆ ಕೇಳಿದ್ದೆ. ಅವ್ರು ಉತ್ತರ ಕೊಟ್ಟಿದ್ದಾರೆ. ಯಾವುದೋ ಒಂದು ವಿಷಯದೊಳಗ ಲೆಸ್ ದನ್ 60% ಆದ್ರ ಆ ಶಿಕ್ಷಕನ ಇನ್ಕ್ರಿಮೆಂಟ್ ಅನ್ನ ತಕ್ಷಣ ನಿಲ್ಲಿಸ್ತೀವಿ, ಮತ್ತು 3 ವರ್ಷಗಳವರೆಗೆ ಲೆಸ್ ದನ್ 60 ಆಯ್ತಪ್ಪ ಅಂದ್ರೆ ಆ ವಿಷಯದ ಅನುದಾನ ಸರ್ಕಾರದಿಂದ ಕೊಡೋದು ನಿಲ್ಲಿಸ್ತೀವಿ. ಅದೇ ರೀತಿ 5 ವರ್ಷ ಲೆಸ್ ದನ್ 50% ಆದ್ರ ಆ ಶಾಲೆಯನ್ನ ಸಂಪೂರ್ಣ ಅನುದಾನ ನಿಲ್ಲಿಸ್ತೀವಿ ಅಂತ ಉತ್ತರ ಕೊಟ್ಟಾರ. ಮುಂದುವರೆದವ್ರು ಹೇಳ್ತಾರ, ಇದು ನಾವು ಮಾಡಿದ್ದಲ್ಲ, ಇದು 2019 6 ವರ್ಷಗಳ ಹಿಂದೆನೆ ಇದನ್ನು ಮಾಡಿದ್ದು ನಾವು ಮಾಡಿದ್ದಲ್ಲ ಅಂತ ಹೇಳ್ತಾರೆ. ಅದ್ರ ನನ್ನ ಪ್ರಶ್ನೆ ಏನಿ, ಯಾವ್ಯಾವ ಸರ್ಕಾರ ಮಾಡಿರಲಿ ಈ ಇರ್ತಕ್ಕಂಥ ಲೋಪದೋಷಗಳನ್ನ ತಿದ್ದುವುದು ಬಹಳ ಅವಶ್ಯದ. ಹಾಗಾಗಿ ಸಚಿವರಲ್ಲಿ 4 ನಾನು ಉಪ ಪ್ರಶ್ನೆಗಳನ್ನ ಕೇಳಿಕ್ ಬಯಸ್ತೇನೆ. ಒಂದನೇದ್ದು, ಪರೀಕ್ಷೆಯೊಳಗೆ ವಿದ್ಯಾರ್ಥಿಗಳ ಅಂಕ ಕಡಿಮೆ ತಗೊಂಡ್ರೆ ನೀವು ನೇರವಾಗಿ ಶಿಕ್ಷಕರಿಗೆ ಯಾಕೆ ಹೊಣೆ ಮಾಡ್ತೀರಿ? ಅವ್ರನ್ನ ಜವಾಬ್ದಾರಿ ಯಾಕೆ ಫಿಕ್ಸ್ ಮಾಡ್ತೀರಿ ಅವ್ರ ಮ್ಯಾಗ? ವಿದ್ಯಾರ್ಥಿಗಳ ಜವಾಬ್ದಾರಿ ಏನೂ ಇಲ್ವಾ? ಪಾಲಕರ ಜವಾಬ್ದಾರಿ ಏನಿಲ್ವಾ? ಸರ್ಕಾರದ ಜವಾಬ್ದಾರಿ ಏನಿಲ್ವಾ? ಇವನ್ನೆಲ್ಲ ಬಿಟ್ಟು ನೇರವಾಗಿ ಶಿಕ್ಷಕರ ಮ್ಯಾಗ ಆಪಾದನೆ, ನೀವು ಸರಿಯಾಗಿ ಕಲ್ಸಂಗಿಲ್ಲ ಅಂತ. ನಾನು ಶಿಕ್ಷಣ ಸಚಿವರಿಗೆ ವಿನಂತಿ ಮಾಡ್ಕೊಂತೀನಿ, ಇವತ್ತು ಪರೀಕ್ಷೆಗೆ ಸಂಬಂಧಿಸಿದಂತ ಪರೀಕ್ಷಾ ನೀತಿ ಏನದ ನಿಮ್ದು? ಪರೀಕ್ಷಾ ನೀತಿ ಏನಪ್ಪ ಅಂದ್ರೆ ಪರೀಕ್ಷೆಯೊಳಗೆ ಯಾರು ಅನುತ್ತೀರ್ಣನೇ ಇಲ್ಲ ಅಂದ್ರೆ ಯಾರು ಫೇಲ್ ಆಗಂಗಿಲ್ಲ. ಇವತ್ತಿನ ಶಾಲಾ ಶಿಕ್ಷಣ ವ್ಯವಸ್ಥೆ ಒಳಗ 1 ರಿಂದ 9ರವರೆಗೆ ಫೇಲ ಇಲ್ಲ. ಪಾಲಕರು ಬಂದು ನನ್ನ ಮಗ ಸರಿಯಾಗಿ ಓದ್ತಕ್ ಬರ್ತಾ ಇಲ್ಲ, ಇನ್ನೂ ಬರ್ತಾ ಇಲ್ಲ, 5ನೇ ಸ್ಟ್ಯಾಂಡರ್ಡ್ ಇನ್ನೂ 30 ಅಂತಾರ. ಅದಕ್ಕೆ ಕಾಯ್ದೆ ಇಲ್ಲ, ನಾವು ಪಾಸ್ ಮಾಡಾರ. ವಿದ್ಯಾರ್ಥಿ 1 ರಿಂದ 9ರವರೆಗೆ 1 ರಿಂದ 9ವರೆಗೆ ಪಾಸ ಮೊದಲನೇ ಬಾರಿಗೆ SSLC ಪರೀಕ್ಷಾ ಬೇಸ್ ಮಾಡ್ತಾರೆ. ಶಾಲೆಗೆ ಬರ್ದಿದ್ರು ಪಾಸ್. ಈ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆ ಇರುವಾಗ ನೀವು SSLC ಒಳಗ ಯಾವ್ದೋ ಒಂದು ವಿಷಯದೊಳಗೆ ಅದೇ ಎಷ್ಟು ಫಿಕ್ಸ್ ಮಾಡಿರಿ? ಬೆಂಚ್ ಮಾರ್ಕ್ ನಿಮ್ಮದು 60. ಶಿಕ್ಷಣ ವ್ಯವಸ್ಥೆ ಇರುವಾಗ ನೀವು SSLC ಒಳಗ ಯಾವ್ದೋ ಒಂದು ವಿಷಯದೊಳಗೆ ಅದೇ ಎಷ್ಟು ಫಿಕ್ಸ್ ಮಾಡಿರಿ? ಬೆಂಚ್ ಮಾರ್ಕ್ ನಿಮ್ಮದು 60. ಇದು 60% ಬೆಂಚ್ ಮಾರ್ಕ್ ಹ್ಯಾಂಗ್ ಫಿಕ್ಸ್ ಮಾಡಿದ್ರಿ? ಕಾರಣ ಏನು ಅರ್ಥನೇ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಲೆಸ್ ದೆನ್ 60% ಏನು ಯಾವುದೇ ವಿಷಯ ಮಾಡ್ತಾ ಶಿಕ್ಷಕ ಪನಿಷ್ಮೆಂಟ್ ಕೊಡೋದು ಅದು ಸರಿಯಾದಲ್ಲ. ಮೊದ್ಲಾಗಿಂದ ಮಾಡಿ ಪ್ರೊಸೀಜರ್ ಮಾಡಿ. ಈಗ 1 ರಿಂದ 9 ಪರೀಕ್ಷೆ ಇಲ್ಲ, ಈ ನೀತಿಯನ್ನ ಬದಲಾವಣೆ ಮಾಡ್ತಾರೆ. ಹಾಗೂ ಇದು ಬಹಳ ಅವಶ್ಯದ. ಇವತ್ತು ಸೆಂಟ್ರಲ್ ಗವರ್ಮೆಂಟ್ CBS ಒಳಗ ಈ ಶಿಕ್ಷಣ ಗುಣಮಟ್ಟ ಕುಸಿತಿರ್ತಕ್ಕಂಥ ಹಿನ್ನೆಲೆಯೊಳಗ ಅವ್ರ ಅಧ್ಯಯನ ಮಾಡಿ ಇವತ್ತು 5ನೇ ತಕ್ಕ ಒಂದು ಪರೀಕ್ಷೆ ಮಾಡಬೇಕು, 8ನೇ ಪರೀಕ್ಷೆ ಮಾಡ್ಬೇಕಂತ ಹೊಸ ನೀತಿ ಅಂತಂದಾರ. ಆ ನೀತಿ ತರ್ತೀರಿ. ಹಾಗೂ ಗುಣಮಟ್ಟ ನೀವು ಸುಧಾರಿಸಬೇಕಾದ್ರೆ ಸೆಂಟ್ರಲ್ ಗವರ್ಮೆಂಟ್ ಯಾವ ರೀತಿ ಇವತ್ತು 5ನೇ ಒಂದು ಪರೀಕ್ಷೆ ಮತ್ತು 8ನೇ ವರ್ಗಕ್ಕೊಂದು ಪರೀಕ್ಷೆ ಈ ಬದಲಾವಣೆ ಮಾಡ್ಯಾರ. ಆ ರೀತಿ ನೀವು ಕೂಡ ಪರೀಕ್ಷೆ ಒಳಗೆ ವ್ಯವಸ್ಥೆ ನೀತಿ ಅದಾದ್ರ ಬದಲಾವಣೆ ಮಾಡ್ತೀರಿ. ಹಾಗೂ 1ನೇ ಪ್ರಶ್ನೆ ಅಂದು. 2ನೇದು, 10 ವರ್ಷಗಳಿಂದ ಇವತ್ತು ಸರ್ಕಾರ ಅನುದಾನ ಶಿಕ್ಷಣ ಒಳಗೆ ನಿವೃತ್ತಿ ಆದ ಉದ್ಯೋಗಗಳನ್ನು ತುಂಬ ಕೊಟ್ಟಿಲ್ಲ. ಕಲ್ಸರ್ ಟೀಚರ್ಸ್ ಇಲ್ಲ. ಹೀಗಿರುವಾಗ ಒಳ್ಳೆ ರಿಸಲ್ಟ್ ಅನ್ನ 60% ರಿಸಲ್ಟ್ ಅನ್ನ ನೀವು ಹೆಂಗ್ ಎಕ್ಸ್ಪೆಕ್ಟ್ ಮಾಡಿ? ಮತ್ತೆ ಇಡೀ ಶಾಲೆದ ಗ್ರಾಂಟ್ ಬಂದ್ ಮಾಡ್ತಕ್ಕಂಥದ್ದು ಸರ್. ಆಮೇಲೆ ಕ್ವಶನ್ ಸರ್, ಇದು ವಿಷಯ ಬಹಳದ ಸರ್. ಇದು ಆಮೇಲೆ ಹಂಗಾರೆ ಇದಕ್ಕೆ ಬೇರೆ ಕಾಲುನಡಿನ ಕಳಿಸಿ ಕೊಡ್ತೀನಿ ಸರ್. ಯಾಕಂದ್ರೆ ಇದು ಸಮಗ್ರವಾಗಿ, ಯಾಕಂದ್ರೆ ಈ ಆದೇಶ ವಾಪಸ್ ತಗೋಬೇಕಾಗಿದೆ ಸರ್. ಉತ್ತರ ಕೊಡೋಕ್ ಹೇಳಿನಿ, ಅವ್ರು ಹೇಳೋದು ನಿಮ್ಗೆ ಗುರ್ಸೋದಿಲ್ಲ. ಸಂತೂರ್ ಮಾತಾಡ್ತಾರೆ. ಮೊನ್ನೆ ಸಭಾಧ್ಯಕ್ಷರೇ ಅವರು ಒಪ್ಕೊಂಡಂಗೆ 2019ರಲ್ಲಿ ಯಾಕೆ ಈ ಕಾನೂನು ತಂದ್ರು ನನಗಂತೂ ಗೊತ್ತಿಲ್ಲ. ಅದನ್ನ ಅದು ಒಂದು ಕಡೆಗೆ ಇರ್ಲಿ, ಅದನ್ನ ಗೊತ್ತಿಲ್ಲ. ಒಂದ್ ನಿಮಿಷ ಇಲ್ಲ, ಅದಕ್ಕೆ ಉತ್ತರ ಕೊಡ್ತೀನಿ. ಒಂದ್ ನಿಮಿಷ ನಾ ಮುಗಿಸಿದ್ಮೇಲೆ ಹೇಳ್ತೇನೆ. ಕಾರಣ ಇದು 2019ರಲ್ಲಿ ಅವರು ಕಾನೂನು ಮಾಡಿದ್ರು. ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡ್ಲಿಲ್ಲ.
ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಿಲ್ಲ ಅಂದಾಗ ಸ್ವಾಭಾವಿಕವಾಗಿ ಕುಸಿತ ಆಗೇ ಆಗ್ತದೆ. ಎಲ್ಲ ತಪ್ಪರಿ ನಿಮ್ದು, ಆ? ಎಲ್ಲ ತಪ್ಪಿದೆ ಸರ್ಕಾರ. ನಂದಲ್ಲ ಸಭಾಧ್ಯಕ್ಷ, ನಾನು 5 ವರ್ಷಕ್ಕೆ ಒಂದ್ ನಿಮಿಷ ಈಗ ಒಂದ್ ಕೆಲಸ ಮಾಡಿ, ಟೀಚರ್ಸ್ ನ ಸಭಾಧ್ಯಕ್ಷ ಹೇಳ್ಬಿಡ್ತೀನಿ. ಟೀಚರ್ಸ್ ರಿಕ್ರೂಟ್ಮೆಂಟ್ ನ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದ್ದಾರೆ. ಅದಾದ ತಕ್ಷಣ ನಾನೇ ಇಲ್ಲೇ ಸಭೆಯಲ್ಲೂ ಕೂಡ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಎಲ್ಲಾ ಅನುದಾನಿತ ಶಾಲೆ 2020 ನಾವು ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಆಗ್ಲೇ ನಾನು ಇಲಾಖೆಗೂ ಕೂಡ ಏನು ಆರ್ಥಿಕ ಇಲಾಖೆ ಕಳಿಸ್ತಿದ್ದೀನಿ. ಇನ್ನ 5 ವರ್ಷನೂ ನೀವು ಮಾಡಿದ್ರೆ ಗುಣಮಟ್ಟ, ಯಾಕೆಂದ್ರೆ ಏನಾಗ್ತದೆ, ಫಸ್ಟ್ ಆಫ್ ಆಲ್ ಕನ್ನಡ ಮೀಡಿಯಂ ಅಂತ ಹೇಳಿದಾಗ ಕೆಲವರು ಸೇರಿಸ್ಲಿಲ್ಲ ಅಂದ್ರೆ ತಪ್ಪಾಗ್ತದೆ. ದಯವಿಟ್ಟು ಫುಲ್ ಟೀಚರ್ಸ್ ಕೊಟ್ರೇನೆ ಅದು ಸಾಧ್ಯ ಅಂತ ಹೇಳಿ. ಆದ್ರೆ ಸಂಘನೂರವರೇ ಏನೇನು ಇವತ್ತು ನಾವು ಆಕ್ಷನ್ ತಗೊಳ್ಬೇಕು ಅಂತ ಮುಂಚಿನ ನೀವು ಮಾಡಿರ್ತಕ್ಕಂಥ ಕಾನೂನು ಅದನ್ನ ಸಡಿಲ ಮಾಡಿ, ಅಲ್ಲ ಒಂದ್ ನಿಮಿಷ ಹೇಳ್ತೀನಿ, ಅವರಿಗೆ ಯಾವ್ದೇ ಕಾರಣಕ್ಕೂ ಅಲ್ಲ ಆಕ್ಷನ್ ತಗೊಳ್ಬೇಡಿ ಅಂತ ಹೇಳಿ ನಾನು ಇಲಾಖೆಗೆ ಮನವಿ ಮಾಡಿದ್ದೀನಿ. ಇಲಾಖೆಯಲ್ಲಿ ಅಂದ್ರೆ ನಾವು ಚರ್ಚೆ ಮಾಡಿದೀವಿ. ಆದಷ್ಟು ಬೇಗ ಅದನ್ನ ವಿಡ್ರಾ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಕಾನೂನು ರೀತಿಯಲ್ಲಿ, ಯಾಕೆಂದ್ರೆ ಮತ್ತೆ ತೊಂದರೆ ಆಗ್ಬಾರ್ದು. ನಾನು ಆಮೇಲೆ ರೆಸ್ಪಾನ್ಸಿಬಿಲಿಟಿ ಟೀಚರ್ಸಿಗೆ ನೀವು ಇಲಾಖೆ ಮನವಿ ಮಾಡಬಾರ್ದು, ನಿರ್ದೇಶನ ಕೊಡಬೇಕು. ಅಲ್ಲಲ್ಲ, ಅದೇ ಹೇಳ್ದೆ, ಮನವಿ ಮಾಡೋ ಇಲಾಖೆ ಚರ್ಚೆ ಮಾಡಿ ನಾನು ಇದನ್ನ ಆದಷ್ಟು ಬೇಗ ನಾನು ತೀರ್ಮಾನ ತಗೊಳ್ತೀವಿ. ಯಾರಿಗೂ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ, ಟೀಚರ್ಸ್ಗೆ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನಾವು ಮಾಡ್ತೇವೆ. ಆದ್ರೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಬಹಳ ಅರ್ಜೆಂಟ್ ಆಗಿ ಟೀಚರ್ಸ್ ರಿಕ್ರೂಟ್ಮೆಂಟ್, ಅದನ್ನ ಬಹಳ ಅರ್ಜೆಂಟ್ ಅಲ್ಲಿ ನಾವು ಮಾಡ್ತಾ ಇದೀವಿ ಸಭಾಧ್ಯಕ್ಷೆ. ಈಗ ಯಾವಾಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಇಂಟರ್ನಲ್ ರಿಸರ್ವೇಶನ್ ಆದ ತಕ್ಷಣ ನಾನು ಅದನ್ನ ಆದಷ್ಟು ಪ್ರಕ್ರಿಯೆನ ಬಹಳ ಫಾಸ್ಟ್ ಆಗಿ ನಾವು ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಈಗ ಸಹಶಿಕ್ಷಕರ ಮೇಲೆ ಮತ್ತು ಮ್ಯಾನೇಜ್ಮೆಂಟ್ ಮ್ಯಾಗ ಇವತ್ತು ಅದನ್ನೇನು ಆಕ್ಷನ್ ತಗೊಳ್ಳೋದಲ್ಲ, ಅದನ್ನೇನು ವಿಡ್ರಾ ಮಾಡಿಲ್ಲ. ಇವ್ರು ಶಿಕ್ಷಕರಿಗೆ ನೋಟಿಸ್ ಕೊಡಬೇಕು, ಉತ್ತರ ಏನ್ ಕೊಡ್ತಾರೆ. ಒಂದ್ ನಿಮಿಷ ಸರ್ ಹೇಳ್ತೀನಿ, ಆ ಉತ್ತರ ಏನ್ ಕೊಡ್ತಾರ ನೀವು ಸಂಗ್ರಹ ಮಾಡಿ ಇಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಕಳಿಸ್ಕೊಡ್ರಿ, ಮುಂದೆ ನಾವು ಆಕ್ಷನ್ ತಗೊಂತೀವಿ ಅಂದ್ರೆ ಆ ತಲೆ ಮ್ಯಾಗ ಇನ್ನು ತೂಗತ್ತೆ ಇದೆ ಅದು. ಅದಕ್ಕೆ ಸರ್ ಅದನ್ನ ವಿಡ್ರಾ ಮಾಡ್ಕೊಂಬಿಡಿ ಸರ್, ನೀವ್ ಹೇಳೋ ಒಪ್ಕೊಂತೀವಿ ಸರ್, ಅದನ್ನ ವಿಡ್ರಾ ಮಾಡ್ಕೊಳ್ಳಿ ಸರ್. ಈಗ ಮಾತಾಡ್ತಾರೆ ಅವ್ರು ಬಿಡಿ, ಈಗ ಮಾತಾಡೋಕೆ ನೋಡು ಸರ್, ಇದ್ರೊಳಗ ಸಾಕಷ್ಟು ಲೋಪದೋಷಗಳದಾವ ನೋಡಿ ಸರ್. ಯಾವುದೇ ಒಬ್ಬ ಶಿಕ್ಷಕನ ಮ್ಯಾಗ ಇನ್ಕ್ರಿಮೆಂಟ್ ನಿಲ್ಸ್ಬೇಕಾದ್ರ, ಅನುದಾನ ನಿಲ್ಸ್ಬೇಕಾದ್ರ ಪ್ರಾಯರ್ ಎಚ್ಚರಿಕೆ ನೋಟಿಸ್ ಕೊಡಬೇಕು ಮತ್ತು ಅವಾಗ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಸಲಹೆ ಕೊಡ್ಲಿ ನಾನು ಸರ್, ಹೇಳಿ ಸರ್. ಇವರ ಶಿಕ್ಷಣ ಸಚಿವರೇ, ಮಾನ್ಯ ಅಧ್ಯಕ್ಷ, ಇದು ಬಹಳ ಗಂಭೀರವಾದಂತ ಸಮಸ್ಯೆ, ನನಗೂ ಗೊತ್ತಿಲ್ಲ. ಇವತ್ತು ಅಥವಾ ನಾಳೆ ನೀವೆಲ್ಲ ಈ ಟೀಚರ್ ಕಾನ್ಫರೆನ್ಸಿಗೆ ಟೀಚರ್ ಇವ್ರು ಒಂದ್ ಮೀಟಿಂಗ್ ಕರೀರಿ, ನಾನು ಬರ್ತೀನಿ, ಚರ್ಚೆ ಮಾಡಿ. ಇದಕ್ಕೊಂದು ಅವ್ರು ಹೇಳುದು 100ಕ್ಕೆ 100 ಸತ್ತಿದೆ, ಹಗಲೆಲ್ಲ ಇದಾಗಬಾರ್ದು. ಅದಕ್ಕೊಂದು ಚರ್ಚೆ ಮೀಟಿಂಗ್ ಫಿಕ್ಸ್ ಮಾಡಿ. ಮಾನ್ಯ ಸಭಾಧ್ಯಕ್ಷ, ನೀವು ಕರೆದಿದ್ದೆ ಸಭಾಧ್ಯಕ್ಷ, ನಾಳೆ ಬ್ರೇಕ್ಫಾಸ್ಟ್, ನಾಳೆ ಅಲ್ಲ 13ನೇ ತಾರೀಕು ಚರ್ಚೆ ತಾವು ಬಂದ್ಬಿಡಿ ಮಾಡಿ, ನಾಳೆ ಕರೆದಿದ್ರಲ್ಲ ಅಲ್ಲೇ ಚರ್ಚೆ ಮಾಡಿ. ತಮ್ಮ ಆಯ್ತು, ಅದನ್ನು ಕೂಡಿಸ್ಬಿಡ್ತೀವಿ. ತಮ್ಮ ಅಧ್ಯಕ್ಷತೆಯಲ್ಲೇ ಮಾಡ್ಬಿಡ್ತೀನಿ ಆಯ್ತು. ನಾಡಿದ್ದು. ಆಯ್ತಾಯ್ತು, ಅದ್ರ ಕೂಡಿಸ್ಬಿಡಿ. ಪುಟ್ಟಣ್ಣವ್ರದ್ದು ಇನ್ಕ್ಲೂಡ್ ಮಾಡಿಬಿಡಿ. ನಿಮ್ಮದು ಇನ್ಕ್ಲೂಡ್ ಮಾಡ್ತಿದೆ, ಮಾಡ್ತಿದೆ. 10ನೇ ಪ್ರಶ್ನೆ ಇದೆ, ಅದ್ರ ಇದರ ಜೊತೆಲೆ ತಗೊಂಡ್ರೆ ನಾನೇ 2 ಅದಕ್ಕೂ 2 ಒಂದೇ